ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಪಾಸ್ 500 ಟ್ಯಾಬ್ಲೆಟ್ ಬಗ್ಗೆ. ಪಾಸ್ 500 ಟ್ಯಾಬ್ಲೆಟ್ ಅಂದರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರದ್ದು ಕಂಪೋಸಿಷನ್ ಏನು, ಯಾವ ರೀತಿ ಇದು ಕೆಲಸ ಮಾಡುತ್ತೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದನ್ನು ಬಳಸಕ್ಕೆ ಹೋಗ್ಬಾರ್ದು, ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ನೋಡ್ರಿ, ಪಾಸ್ 500 ಟ್ಯಾಬ್ಲೆಟ್ ಏನಿದೆ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ನಿಮ್ಮ ಶರೀರದಾಗ ಯಾವುದೇ ಭಾಗದಾಗ ಬಹಳ ಜಾಸ್ತಿ ರಕ್ತ ಹರಿಯಾಕ ಕುಂತೈತಿ, ಬಹಳ ಅಧಿಕ ರಕ್ತಸ್ರಾವ ಆಗ್ತಾ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ ಅಂದ್ರೆ ಅಂತ ಕಂಡೀಷನ್ನ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಅಂದ್ರೆ ಉದಾಹರಣೆಗೆ ನಿಮ್ದು ಹಲ್ಲು ತೆಗ್ದಾರ, ಅಲ್ಲಿ ಬಹಳ ರಕ್ತ ಹೊಂಟೈತೆ ಅಂದ್ರೆ ಅವಾಗ, ಇಲ್ಲ ಮಹಿಳೆಯವರಿಗೆ ಪೀರಿಯಡ್ಸ್ ಟೈಮ್ನಾಗ ಬಹಳ ಜಾಸ್ತಿ ರಕ್ತ ಹೊಂಟೈತೆ ಅಂದ್ರೆ ಅವಾಗ, ಇಲ್ಲ ಮಹಿಳೆಯವರಿಗೆ ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್ ಆಗಕ್ಕೆ ಕುಂತೈತೆ ಅಂದ್ರೆ ಅವಾಗ ಬರೆದು ಕೊಟ್ಟಿರ್ತಾರೆ. ಇಲ್ಲ ನೀವು ಮೂಗ್ಲಿಂತ್ರ ರಕ್ತ ಹೊಂಟೈತಿ, ನೋಸ್ ಬ್ಲೀಡಿಂಗ್ ಅಂತಾರೆ ಅವಾಗ, ಇಲ್ಲ ನಿಮ್ಗೆ ಯಾವ್ದಾರು ಆಪ್ರೇಷನ್ ಆಗೈತಿ, ಆಪ್ರೇಷನ್ ಆದ ನಂತರ ಬಹಳ ಜಾಸ್ತಿ ರಕ್ತಸ್ರಾವ ಆಗಕ್ಕೆ ಕುಂತೈತೆ ಅಂದ್ರೆ ಅಂಥ ಕಂಡೀಷನ್ನ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಸೊ ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ. ಇಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ನಾಲೆಜ್ ಪ್ರಕಾರ ನಿಮ್ಗೆ ಇದನ್ನು ತೊಗೊಳಿಕ್ಕೆ ಹೇಳ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು ರೀ. ಬನ್ನಿ ಈಗ ತಿಳ್ಕೊಳ್ಳೋಣ ಇದ್ರದ್ದು ಕಂಪೋಸಿಷನ್ ಬಗ್ಗೆ. ಸೊ ನೋಡ್ರಿ, ಪಾಸ್ 500 ಟ್ಯಾಬ್ಲೆಟ್ ಏನಿದೆ, ಇದರೊಳಗಡೆ ಟ್ರೆನಿಕ್ಸಾಮಿಕ್ ಆ್ಯಸಿಡ್ 500 mg ಪ್ರಮಾಣದಾಗ ಇರ್ತೈತಿ. ಮತ್ತು ಇದು ಬಿಲಾಂಗ್ ಆಗ್ತೈತಿ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಆ್ಯಂಟಿ ಫೈಬ್ರಿನೋಲೈಟಿಕ್ ಅಂತ ಕರೀತಾರೆ. ಈಗ ಇದು ಯಾವ ರೀತಿ ಕೆಲಸ ಮಾಡ್ತೈತಿ? ಸೊ ಈ ಟ್ಯಾಬ್ಲೆಟ್ ಏನು ಮಾಡ್ತೈತೆ ಅಂದ್ರೆ ನೋಡ್ರಿ, ಬ್ಲಡ್ ಕ್ಲಾಟ್ಸ್ ಏನಿರ್ತಾವ ಅದನ್ನು ಬ್ರೇಕ್ ಡೌನ್ ಆಗ್ಲಿಕ್ಕೆ ಬಿಡಂಗಿಲ್ಲ. ಅದ್ರ ಸಂಬಂಧ ನಿಮ್ಗೆ ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ಲಿಕ್ಕೆ ಕೂಡ ಈ ಟ್ಯಾಬ್ಲೆಟ್ ಬಿಡಂಗಿಲ್ಲ. ಸೊ ನೋಡ್ರಿ, ಸಿಂಪಲ್ನಾಗ ತಿಳಿಸ್ಬೇಕಂದ್ರೆ, ಎಲ್ಲರ ನಿಮ್ಗೆ ಗಾಯ ಆತಂದ್ರೆ ಅಲ್ಲ ರಕ್ತ ಹರಿತಿರ್ತೈತಿ ನೋಡ್ರಿ, ಅಲ್ಲೇ ಒಂದು ರಕ್ತದ್ದು ಕ್ಲಾಟ್ ಫಾರ್ಮ್ ಆಗಿರ್ತೈತಿ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಮ ಶರೀರ ತಾನೇ ಆ ಕ್ಲಾಟ್ ಅನ್ನ ಅಲ್ಲಿಂದ ತೆಗೆದು ಬಿಡ್ತೈತ್ರಿ. ಆದ್ರೆ ಈ ಟ್ಯಾಬ್ಲೆಟ್ ಏನ್ ಮಾಡ್ತೈತಿ, ಆ ಕ್ಲಾಟ್ ಅನ್ನು ಅಲ್ಲಿಂದ ತೆಗಿಲಿಕ್ಕೆ ಬಿಡಂಗಿಲ್ಲ. ಸೊ ಇದು ಬ್ಲೀಡಿಂಗ್ ಅನ್ನ ಅಲ್ಲೇ ನಿಂದ್ರಿಸಿ ಬಿಡ್ತೈತ್ರಿ. ಬನ್ನಿ ಈಗ ತಿಳ್ಕೊಳ್ಳೋಣ ಇದ್ರ ಡೋಸೇಜ್ ಬಗ್ಗೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರು ಅದಾರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಕೆಲವೊಂದಿಷ್ಟು ಕಂಡೀಷನ್ನಾಗ ಪಾಸ್ 500 ಟ್ಯಾಬ್ಲೆಟ್ ಏನಿದೆ ಡಾಕ್ಟರ್ ನಿಮ್ಗೆ ದಿನಕ್ಕೆ 2 ಹೊತ್ತು ತೊಗೊಳಕ್ಕೆ ಹೇಳಿರ್ತಾರೆ. ಬೆಳಿಗ್ಗಿನ ಹೊತ್ತು ಒಂದು, ರಾತ್ರಿ ಹೊತ್ತು ಒಂದು, ಊಟ ಆದ ನಂತರ ಮತ್ತು ನಾರ್ಮಲ್ ನೀರು ಜೊತೆಗೆ ಅದನ್ನು ತೊಗೊಳಿಕ್ಕೆ ಹೇಳಿರ್ತಾರೆ. ಕೆಲವೊಂದಿಷ್ಟು ಸಿವಿಯರ್ ಕಂಡೀಷನ್ನ ಡಾಕ್ಟರ್ ನಿಮ್ಗೆ ಇದನ್ನು 3 ಹೊತ್ತು ಕೂಡ ತೊಗೊಳಕ್ಕೆ ಹೇಳ್ಬೋದು ರೀ. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿಗೊಂದು, ಊಟ ಆದಮೇಲೆ ನಾರ್ಮಲ್ ನೀರು ಜೊತೆಗೆ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡಬೇಕು. ಇಲ್ಲ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನು ಬಳಸೋಕೆ ಹೇಳ್ತಾರೆ, ಸೊ ನೋಡಿರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರೆ ಡಾಕ್ಟರ್ ನಿಮಗೆಲ್ಲ ಮೊದಲು ಕ್ಲಿನಿಕಲಿ ಎಕ್ಸಾಮಿನ್ ಮಾಡಾದ್ಮೇಲೆ ನಿಮ್ಗೆ ಏನು ಸಮಸ್ಯೆ ಆಗಿದೆ ಅದನ್ನು ಕಂಡು ಹಿಡಿತಾರೆ. ಮತ್ತು ಆ ಸಮಸ್ಯೆಗೆ ಎಷ್ಟು ದಿನ ಕೊಡಬೇಕು ಅಷ್ಟು ದಿನ ಹೇಳಿರ್ತಾರೆ. ಸೊ ನಿಮ್ಮ ಡಾಕ್ಟರ್ ಎಲ್ಲಿ ಮಟ್ಟ ನಿಮ್ಗೆ ತೊಗೊಳಕ್ಕೆ ಹೇಳೋ ಅಂತಾರೆ ಅಲ್ಲಿ ಮಟ್ಟ ನೀವು ಇದ್ರ ಉಪಯೋಗ ಮಾಡ್ಬೋದು. ಈ ಟ್ಯಾಬ್ಲೆಟ್ಲಿ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ, ಸೊ ನೋಡಿ, ಕೆಲವೊಂದಿಷ್ಟು ಜನರಲ್ಲಿ ಕಂಡು ಬಂದಿದೆ, ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಮೈ ಕೈ ಭಾಳ ಜಾಸ್ತಿ ನೋವ್ಬೋದು, ಮತ್ತು ಅವ್ರ ಜಾಯಿಂಟ್ಸ್ ಏನಿರ್ತಾವೆ ಅಲ್ಲಿ ಭಾಳ ಪೇನ್ ಆಗ್ಬೋದು, ನಡನೋವು ಬರ್ಬೋದು, ವಾಂತಿ ಬಂದಂಗೆ ಆಗೋದು, ವಾಂತಿ ಮಾಡ್ಕೊಳೋದು, ಹೊಟ್ಟೆ ನೋವು ಬರೋದು, ಭಾಳ ಜಾಸ್ತಿ ಆಯಾಸ ಆಗೋದು, ಬೇದಿ ಚಾಲು ಆಗ್ಬೋದು, BP ಕಡಿಮೆ ಆಗೋದು, ರಕ್ತ ಕಡಿಮೆ ಆಗೋದು ಮೈಯಾಗ, ಇಲ್ಲ ನಿಮ್ಗೆ ಸೈನಸ್ ಮೂಗಿನ ಸಮಸ್ಯೆ ಆಗ್ಬೋದು, ಅಲರ್ಜಿಕ್ ರಿಯಾಕ್ಷನ್ ಆಗಿ ಅಲರ್ಜಿಕ್ ಡರ್ಮಟೈಟಿಸ್ ಆಗ್ಬೋದು, ತಲೆ ಸುತ್ತು ಬರ್ಬೋದು, ಮತ್ತು ಥ್ರೋಂಬೋ ಎಂಬೋಲಿಸಮ್ ಆಗ್ತಾವ್ರಿ. ಈಗ ಯಾರು ಇದ್ರ ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು. ಸೊ ಇದ್ರೊಳಗೆ ನಾನು ನಿಮ್ಗೆ ಹಿಂಗೆ ಕಂಟೆಂಟ್ ಏನು ಹೇಳೀನಿ, ಟ್ರೆನಿಕ್ಸಾಮಿಕ್ ಆ್ಯಸಿಡ್, ಅದರಲ್ಲೇ ನಿಮ್ಗೆ ಮೊದಲು ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದರೆ ಈ ಟ್ಯಾಬ್ಲೆಟ್ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಗರ್ಭವತಿ ಮಹಿಳೆಯರು ಡಾಕ್ಟರ್ ಸಲಹೆ ಇರಲಾರ್ದು ಈ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಈ ಟ್ಯಾಬ್ಲೆಟದ್ದು ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ಪಾಸ್ 500 ಟ್ಯಾಬ್ಲೆಟ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಟ್ರೆನಿಕ್ಸಾಮಿಕ್ ಆ್ಯಸಿಡ್ 500 mg ಪ್ರಮಾಣದಾಗ ಇರ್ತೈತಿ. ಸೇಮ್ ಕಂಟೆಂಟ್ ಇದ್ದಿದ್ದೆ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ತಮ್ಮ ಟ್ಯಾಬ್ಲೆಟ್ ತಯಾರು ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಟ್ರಾಪಿಕ್ 500 ಟ್ಯಾಬ್ಲೆಟ್, ಟೆಕ್ಸಾಕೈಂಡ್ 500 mg ಟ್ಯಾಬ್ಲೆಟ್, ಝ್ಯಾಮಿಕ್ 500 ಟ್ಯಾಬ್ಲೆಟ್, ಕ್ಲಿಪ್ 500 ಟ್ಯಾಬ್ಲೆಟ್, ಟೆಕ್ಸಿಡ್ ಟ್ಯಾಬ್ಲೆಟ್. ಈಗ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 199 ರೂಪಾಯಿ, 199 ರುಪೀಸ್ನಾಗ 10 ಟ್ಯಾಬ್ಲೆಟ್ ಸ್ಟ್ರಿಪ್ ನಿಮ್ಗೆ ಸಿಗ್ತೈತಿ. ಪಾಸ್ 500 mg ಟ್ಯಾಬ್ಲೆಟ್ ಅದ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂಥ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊತೀನಿ. ಈ ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು.
ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡಬೇಕಾ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿಬಿಡ್ರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಹಾಕುವ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.